ಅಲ್ಲ ಅಮ್ಮ, ಸೌಂದರ್ಯ ಅವ್ರ ಹತ್ರ ಮಗು ವಿಷಯ ಯಾಕೆ ಮಾತಾಡೋಕ್ಕೆ ಹೋದೆ? ಅದು ಎಲ್ಲರೂ ಮುಂದೆ ನೋಡ್ದೆ ತಾನೇ ಏನಾಯಿತು ಅಂತ. ಅವ್ರು ಸುಮ್ಮನೆ ಬೇಜಾರು ಮಾಡ್ಕೊಂಡ್ರು. ಹೋಗ್ಲಿ ಬಿಡಮ್ಮ, ಹೀಗಾಗುತ್ತೆ ಅಂತ ನಿಮ್ಮ ಅಮ್ಮಂಗೆ ಹೆಂಗೆ ಗೊತ್ತಿತ್ತು? ಸೌಂದರ್ಯ ಅವರು ಒಳ್ಳೇದಕ್ಕೆ ಅಂತ ನಿಮ್ಮಮ್ಮ ಹೇಳಿದ್ಲು, ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡ್ರೆ. ಈಗ ನಾವಿಬ್ಬರು ಹೋಗಿ ಸೌಂದರ್ಯ ಮೇಡಮ್ ಹತ್ರ ಕ್ಷಮೆ ಕೇಳೋಣ. ಪೊಲೀಸಪ್ಪ, ಇವಾಗ ಹೋಗ್ಬೇಡಿ, ನಾಳೆ ಸಿಗ್ತಾರಲ್ವಾ ಅವಾಗ ಒಂದು ಮಾತು ಹೇಳ್ಬಿಡಿ. ಪೊಲೀಸಪ್ಪ, ನಾವು ಊರಿಗೆ ಬರಲೇಬೇಕಾ? ಇದೇನು ಮಗ ಹೀಗೆ ಕೇಳ್ತಾ ಇದೀಯಾ? ಅಂದರೆ ನೀವು ಮನೆಗೆ ಬರಲ್ವಾ? ಇಲ್ಲಮ್ಮ, ನಾನು ಬರ್ತೀನಿ, ಆದರೆ ಚಿರಾಗ್ ಅವ್ರು ಬರಬೇಕಾ ಅಂತ ಕೇಳ್ತಿದ್ದೀನಿ. ಯಾಕಂದರೆ ಅವ್ರಿಗಿಲ್ಲಿ ತುಂಬ ಕೆಲಸ ಇರುತ್ತೆ, ಅಲ್ಲಿ ಬಂದರೆ ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ದೀಪಾ, ಚಿರುನೇ ನೀನ ಕರ್ಕೊಂಡು ಬರ್ತೀನಿ ಅಂತ ಹೇಳುವಾಗ ನೀನು ಯಾಕೆ ಅಡ್ಗಾಲಾಗ್ತಿದ್ಯಾ? ಅಲ್ಲ ಅಕ್ಕ, ಅವ್ರ ಕೆಲಸ. ಅವನಿಲ್ಲ ಅಂದರೆ 10 ಜನ ಸ್ಟಾಫ್ಗಳ ಕೆಲಸನ ನೋಡ್ಕೋತಾರೆ. ಆದರೆ ನಿನ್ನ ಜೊತೆ ತವರಿಗೆ ಚಿರುನೇ ಬರಬೇಕು, ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮಂಗೆ ಬೇಜಾರಾಗಲ್ವಾ? ಮಗ, ಮದುವೆ ಆದಮೇಲೆ ಅಳಿಯಂದ್ರು ಮೊದಲನೇ ಸಲ ಊರಿಗೆ ಬರ್ತಾ ಇರೋದು. ಅದು ಅಲ್ಲದೆ ನವರಾತ್ರಿ ಹಬ್ಬ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀವಿ. ಅವರೇ ಬರ್ದೇ ಹೋದ್ರೆ ಹೇಗಮ್ಮ? ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳ ಜೊತೆ ಚಿರು ಬಂದೇ ಬರ್ತಾನೆ. ಅಲ್ಲಮ್ಮ, ಬಾಯಿ ತುಂಬ ನಮ್ಮ ಮನೆಗೆ ಬನ್ನಿ ಅಳಿಯಂದ್ರೆ ಅಂತ ಕರೆದಿದ್ದೀನಿ. ಈಗ ಹೇಗಮ್ಮ ಬರಬೇಡ ಅಂತ ಹೇಳೋದು? ಸರಿ, ನಾವಿಬ್ಬರು ಒಟ್ಟಿಗೆ ಬರ್ತೀವಿ. ಒಂದು ನಿಮಿಷ, ನೀವು ಮಾತಾಡ್ತೀರಿ, ನನಗೆ ಫೋನ್ ಬರ್ತಿದೆ. ಹಲೋ ದೀಪು, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ತುಂಬ ಜಾಣೆ. ಆದರೆ ಆರ್ತಕ್ಷದಲ್ಲಿ ನಿಮ್ಮ ಮಾವ ನಿನಗೇನೋ ಉಡುಗೊರೆ ಕೊಡೋಕ್ಕೆ ಬಂದಾಗ ನೀನು ಯಾಕೆ ಬೇಡ ಅಂದೆ? ಅದು ಎಲ್ಲರ ಮುಂದೆನು. ನೀನು ಬೇಕು ಅಂತ ತಪ್ಪು ಮಾಡಲ್ಲ ಮಗ, ಆದರೆ ಹಿಂದೆ ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ಆದರೆ ನೋಡೋರ ಕಣ್ಣಲ್ಲಿ ನೀನು ಕೆಟ್ಟೋಳಾಗ್ಬಿಡ್ತೀಯ, ಅದರಿಂದ ನಿಮ್ಮಮ್ಮ ಕೇಳ್ತಾ ಇರೋದಷ್ಟೇ. ಹ್ಞೂ ಪೊಲೀಸಪ್ಪ, ನೀವು ಹೇಳ್ದಂಗೆ ಎಲ್ಲರೂ ದೃಷ್ಟಿಯಲ್ಲಿ ನಾನು ಕೆಟ್ಟೋಳಾದೆ. ಆದರೆ ನಾನು ಹಿಂಗೆ ಮಾಡೋದ್ರಿಂದ ಒಂದು ಉದ್ದೇಶ ಇದೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಹೌದಮ್ಮ, ಅದರ ಉದ್ದೇಶ ಏನು ಅಂತ ಎಲ್ರಿಗೂ ಹೇಳಬೇಕಲ್ವಾ? ಆಗಲೇ ಎಲ್ರಿಗೂ ಗೊತ್ತಾಗೋದು. ಪೊಲೀಸಪ್ಪ, ಸದ್ಯಕ್ಕೆ ನಂಗೆ ಉದ್ದೇಶ ಏನು ಅಂತ ನಾನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ, ನನಗೇನು ಕೇಳಬೇಡಿ. ಸರಿಯಮ್ಮ, ನಿನಗೆ ಸರಿ ಅನಿಸಿದ್ದನ್ನು ನೀನು ಮಾಡಿದ್ಯಾ. ಅದೇ ಅದರಿಂದ ಈ ಮನೆಯವ್ರಿಗೆ ಯಾರಿಗೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊ. ಸರಿಮ್ಮ. ದೀಪಾ, ನಿಮ್ಮ ಅಪ್ಪ ಅಮ್ಮ ಜರ್ನಿ ಮಾಡಿ ಸುಸ್ತಾಗಿರ್ತಾರೆ, ಅವ್ರು ರೆಸ್ಟ್ ಮಾಡಲಿ. ಸರಿ ಅಕ್ಕ. ಪೊಲೀಸಪ್ಪ, ಅಮ್ಮ ಬನ್ನಿ, ರೆಸ್ಟ್ ಮಾಡಿ. ಬನ್ನಿ. ಅಯ್ಯೋ, ನೀವ್ಯಾಕೆ? ದೀಪ ಇದ್ದಾಳಲ್ಲ, ಬರ್ತಾಳೆ. ಯಾಕೆ ನಾನು ಬರಬಾರ್ದಾ? ಹಾಗೇನಿಲ್ಲ. ಮತ್ತೆ ಬನ್ನಿ. ಸರಿ ನಮ್ಮ ದೀಪು. ಹಾಂ ಅಲ್ಲ, ನಿಮ್ಮ ರೂಮ್ಗಳಿರೋದು ಮೇಲಲ್ವಾ? ಈ ಕಡೆ ಯಾಕೆ ಹೋಗ್ತಿದ್ಯಾ? ಅದು ಅಮ್ಮ, ಅಡುಗೆ ಮನೆಯಲ್ಲಿ ವಸ್ತುಗಳೆಲ್ಲ ಸರಿಗಿಟ್ಟಿದಾರ ಅಂತ ನೋಡಬೇಕು. ಕೆಲವು ಸಲ ಕೆಲಸದವ್ರು ಹಂಗೆ ಬಿಟ್ಬಿಟ್ಟು ಹೊರಡ್ತಾರೆ, ಅದನ್ನ ನೋಡ್ಬಿಟ್ಟು ಆಮೇಲೆ ರೂಮ್ಗೆ ಹೋಗ್ತೀನಿ. ಹೌದಾ? ಸರಿ ನಮ್ಮ. ನೀವು ಬನ್ನಿ ಬನ್ನಿ. ಏನೋ ಚಿರು ರೂಮಲ್ಲಿ ಮಲಗ್ತೀನಿ ಅಂತ ಹೇಳ್ದಂಗಿತ್ತು. ಆ ಥರ ಎಲ್ಲ ಇಲ್ಲ ಮೇಡಮ್. ಇವತ್ತು ಒಂದಿನ ಮನೇಲಿ ಮಲ್ಕೋಬೋದಾ? ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ನಿನಗೆ ಜಾಗ ಇಲ್ಲ. ಎಸ್ ಐ ನಾಗರಾಜ್, ಆಚೆ ಬರ್ತೀಯೋ ಇಲ್ಲ ನಾನೇ ಒಳಗಡೆ ನುಗ್ಲಾ? ಎಸ್ ಐ ನಾಗರಾಜ್ ಮನೆಗೆ ನುಗ್ಗೋಷ್ಟು ಧೈರ್ಯ ಏನೋ ನಿನಗೆ? ಈ ಸಿಂಹಕ್ಕೆ ಒಂಟಿಯಾಗಿ ನುಗ್ಗೋದು ಗೊತ್ತು, ಬೇಟೆ ಆಡೋದು ಗೊತ್ತು. ವೈರಿ ಯಾರೇ ಆದರೂ ನುಗ್ಗೊಡಿತೀನಿ. ಒಂದು ಸತಿ ಇಟ್ಟು ಹೆಜ್ಜೆ ಹಿಂದೆ ಇಡೋ ಮಾತೇ ಇಲ್ಲ.
ಏಯ್ ಇಷ್ಟೊತ್ತಲ್ಲಿ ಕುಡ್ದು ಬಂದು ಗಲಾಟೆ ಮಾಡ್ತೀಯಾ? ನನ್ನ ಪವರ್ ಏನು ಅಂತ ಗೊತ್ತು ತಾನೇ? ನಿನ್ನ ಹತ್ರ ಪವರ್ ಇದ್ರೆ ನನ್ನ ಹತ್ರ ತಾಕತ್ತಿದೆ. ನಿನ್ನ ಹತ್ರ ಅಧಿಕಾರ ಇದ್ರೆ ನನ್ನ ಹತ್ರ ಜನ ಇದ್ದಾರೆ. ಬರಲೇ ನಾನು ನೋಡೇ ಬಿಡೋಣ. ಬರ. ಬಂದ್ ಕೆಲಸ ಏನು ಅಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಕೇಸ್ ಫಿಟ್ ಮಾಡಿ ಸ್ಟೇಷನ್ಗಲ್ಲ ಸೀದಾ ಜೈಲ್ಗೆ ಕಳಿಸ್ಬಿಡ್ತೇನೆ. ಏನು ಎದುರಿಸ್ತಾ ಇದೀಯಾ? ವಾರ್ನ್ ಮಾಡ್ತಾ ಇದೆ. ಈ ಗೊಡ್ಡ ಬೆದರಿಕೆಗೆಲ್ಲ ಹೆದರೋ ಮಗನೇ ಅಲ್ಲ ನಾನು. ಏನಂತೆ ಡ್ಯಾಡಿ ಒಂದು? ಹಾಯ್ ಬೇಬಿ. ಯಾಕೋ ಕುಟ್ಕೊಂಡು ಬಂದು ಗಲಾಟೆ ಮಾಡ್ತಿದ್ಯಾ? ನಾಳೆ ಕುಡಿದೇ ಬಂದು ಗಲಾಟೆ ಮಾಡ್ಲಾ? ಐ ನನ್ನ ಮಗಳ ಹತ್ರ ಏನೋ ಮಾತು, ಏನಿದ್ರು ಡೈರೆಕ್ಟ್ ನನ್ನ ಹತ್ರ ಮಾತಾಡು. ಹಾ ಮಾತಾಡ್ತೀನಿ, ಅದಕ್ಕೆ ಬಂದಿರೋದು. ಅನ್ಯಾಯವಾಗಿ ನಮ್ಮ ಸಾಹೇಬರಿಗೆ ಯಾಕೋ ಜ್ಯೂಸಲ್ಲಿ ಎಣ್ಣೆ ಮಿಕ್ಸ್ ಮಾಡಿ ಕುಡಿಸ್ದೆ? ಏನೋ ಹೇಳ್ತಿದ್ಯಾ? ಹ್ಞೂ ಬೇಬಿ, ನಿಮ್ಮಪ್ಪ ಎಂತ ಹಲ್ಕಾ ಕೆಲಸ ಮಾಡಿದಾನೆ ಅಂತ ನಿನಗೆ ಗೊತ್ತಿದ್ಯಾ? ನಮ್ಮ ಸಾಹೇಬ್ರ ಮರ್ಯಾದೆ ಯಾಕೆ ತೆಗ್ದ ಅಂತ ನೀನು ಕೇಳು ಬೇಬಿ. ಏಯ್ ಕುಡಿದ ನಶೆಯಲ್ಲಿ ಏನೇನೋ ಮಾತಾಡ್ತಿದ್ಯಾ? ನಾನು ಯಾಕೋ ಹಾಗೆ ಮಾಡಲಿ? ನಿಮ್ಮಪ್ಪ ಏನು ದೊಡ್ಡ ಸಾಚನ? ಏಯ್, ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಹಾಂ, ಜ್ಯೂಸ್ ಕೊಡಿಸ್ದೆ, ಕುಡ್ದ. ಅದರಲ್ಲಿ ಡ್ರಿಂಕ್ಸ್ ಯಾರು ಮಿಕ್ಸ್ ಮಾಡಿದ್ರು ಅಂತ ನನಗೇನಪ್ಪ ಗೊತ್ತು? ಅಲ್ಲಯ್ಯ, ಅದು ಜ್ಯೂಸ್ ಅಲ್ಲ ಡ್ರಿಂಕ್ಸು ಅಂತ ನಿಮ್ಮಪ್ಪಂಗೆ ಗೊತ್ತಾದ್ಮೇಲೆ ನಿಲ್ಲಿಸ್ಬೇಕಿತ್ತು. ಕುಡಿಯೋಕ್ಕೆ ಯಾಕೋದಾ? ಕಣ್ ಪೂರ್ತಿ ಕುಡ್ದು ಅದು ಯಾರಿಗೋ ಬೈದಿದ್ದಕ್ಕೆ ನಾನು ಹೊಣೆ ಅದನ್ನ. ಡ್ಯಾಡ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಿಮ್ಮ ತಂದೆಗೆ ಸೆನ್ಸ್ ಇರಬೇಕಿತ್ತು. ಏಯ್, ಈಗೇನು ಇಲ್ಲಿಂದ ಸೀದಾ ಹೋಗ್ತೀಯಾ ಇಲ್ಲ ನಿಮ್ಮಪ್ಪನ ಕರೆದು ಒಳಗಾಕಿಸ್ಲಾ? ನಮ್ಮ ಅಪ್ಪನ ಕರೆಯೋಕ್ಕೆ ಅವರು ಊರಲ್ಲಿಲ್ಲ. ನೀನು ಮಾಡಿರೋ ಕೆಲಸಕ್ಕೆ ಕ್ಷಮೆ ಕೇಳೋಕ್ಕೆ ಬೀಗ್ರ ಮನೆಗೆ ಹೋಗಿದ್ದಾರೆ. ಓಹೋಹೋ, ಬೇಕಂತ ಊರೂರು ಸುತ್ತಾಡೋದಕ್ಕೆ ಅವನೇನು ಟೂರಿಸ್ಟಾ? ಬರಲಿ, ಮಾಡ್ತೀನಿ ಅವನಿಗೆ. ಏಯ್, ಈ ಸರಿ ಮೇಲಧಿಕಾರಿ ಹತ್ರ ಮಾತಾಡಿ ನಿಮ್ಮಪ್ಪನ ಡಿಸ್ಮಿಸ್ ಮಾಡಿಸಿಲ್ಲ ಅಂದರೆ ನನ್ನ ಹೆಸರು SI ನಾಗರಾಜೇ ಅಲ್ಲ ಕಣ. ಓ, ಇವ್ರನ್ನ ಎದುರಾಕೊಂಡ್ರೆ ಇವಾಗಿರೋ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ನಮ್ಮ ಅಪ್ಪನಿಗೆ ಏನು ಬೇಕಾದರೂ ಮಾಡ್ತಾರೆ. ಯಾವುದಕ್ಕೂ ಹುಷಾರಾಗಿ ನಡೆಸ್ಕೋಬೇಕು. ಬೆಡ್ಶೀಟ್ ಇಲ್ಲೇ ಇದೆ, ಇನ್ನೂ ಒಂದು ಬೇಕು ಅಂದರೆ ಇಲ್ಲಿ ಕಬೋರ್ಡಲ್ಲಿದೆ, ತಗೊಳ್ಳಿ. ನಮಗೆ ಹೀಗೆಲ್ಲ ಮೆತ್ತಗಿರೋ ಹಾಸಿಗೆ ಮೇಲೆಲ್ಲ ಮಲಗಿ ಅಭ್ಯಾಸ ಇಲ್ಲ. ಒಂದು ಚಾಪೆ ದಿಂಬು ಕೊಟ್ಬಿಟ್ರೆ ನೆಲದ ಮೇಲೆ ನೆಮ್ಮದಿಯಾಗಿ ಮಲ್ಕೊಬಿಡ್ತಾ ಇದ್ವಿ. ಅಯ್ಯೋ ಇಲ್ಲ, ಹಾಗನ್ಬೇಡಿ. ನೀವು ನಮ್ಮನೆಗೆ ಬಂದಿದ್ದೀರಾ ಅಂದಮೇಲೆ ನೆಲದ ಮೇಲೆ ಮಲ್ಕೊಳ್ಳೋ ಹಾಗಿಲ್ಲ, ಇಲ್ಲೇ ಆರಾಮಾಗಿ ಮಲ್ಕೊಳ್ಳಿ. ಸರಿ ಅಮ್ಮ, ಆಯ್ತು. ಸರಿ, ನಾನು ಬರ್ತೀನಿ. ಅರ್ಚನಾ, ಒಂದು ನಿಮಿಷಮ್ಮ. ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ. ಅದು ಈ ವಿಷಯ ಹೇಳೋದಕ್ಕೆ ಇದು ಸೂಕ್ತವಾದ ಸಮಯ ಹೌದೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದಕ್ಕಿಂತ ಹೇಳ್ಬಿಡೋದು ಒಳ್ಳೇದು ಅಂತ. ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ? ನಮ್ಮ ದೀಪು ಬಗ್ಗೆ. ಓ, ರಿಸೆಪ್ಷನ್ ದಿನ ಆಗಿದ್ದ ಘಟನೆ ಬಗ್ಗೆನಾ? ಹೌದು. ದೀಪು ಆ ಥರ ನಡ್ಕೋಬಾರ್ದಿತ್ತು. ಏನೋ ತಪ್ಪಾಗಿದೆ. ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆಯೋ ಏನೋ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ದೀಪ ಹೀಗೆ ಮಾಡಿದ್ರಿಂದ ಏನೋ ಒಂದು ಉದ್ದೇಶ ಇರುತ್ತೆ, ಬಲವಾದ ಕಾರಣ ಇರುತ್ತೆ. ಅದು ನಮಗೆ ಗೊತ್ತು. ಆದರೆ ಅಪ್ಪ ಕೊಡೋಕೆ ಹೋಗಿದ್ದನ್ನ ಯಾಕೆ ತಗೊಳ್ಳಿಲ್ಲ ಅಂತ ನಾನು ಕೇಳಿದೆ. ಅವಳೇನೂ ಹೇಳಲಿಲ್ಲ. ಅವಳು ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಾವು ಯಾರೂ ಅವಳನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗಿಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಈಗ ಸಮಾಧಾನ ಆಯಿತು. ಈಗ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತೀವಿ. ಸರಿ, ಆಯಿತು. ನೀವು ಮಲ್ಕೊಳ್ಳಿ, ಬೆಳಗ್ಗೆ ಸಿಗ್ತೀನಿ. ನೀನೇ ಹೇಳ್ದಲ್ಲ ದೊಡ್ಡದಾಗಿ, ಇನ್ನು ಮುಂದೆ ಈ ಮನೆ ಸೊಸೆ ಅಲ್ಲ ಕೆಲಸದೋಳು ಅಂತ. ನೀನು ಕೊಟ್ಟು ಮಾತು ನೀನೇ ಮರ್ತೋದಿಯಾ? ಇಲ್ಲ ಮೇಡಮ್, ನೆನಪಿದೆ. ಮತ್ತೆ ಮಲ್ಗೋ ಕನ್ಸು ಕಾಣ್ತಿದೀಯಾ
ಅದು ಅಪ್ಪ ಅಮ್ಮ ಬಂದಿದ್ದಾರಲ್ವಾ, ಅದಕ್ಕೆ ಒಂದೇ ದಿನ ಮನೇಲಿ ಮಲಗ್ತೀನಿ. ನಿಮ್ಮ ಅಪ್ಪ ಅಮ್ಮ ಬಂದಿರೋದಕ್ಕೆ ನಿನ್ನ ಸ್ಥಾನ ಏನು ಬದಲಾಗಲ್ಲ. ನೀನು ಮನೆ ಕೆಲಸದವಳೆ, ಸೊಸೆ ಅಲ್ಲ. ಅದು ಆಗೋದೂ ಇಲ್ಲ. ನಾನು ಇಲ್ಲೇ ಉಳ್ಕೋಬೇಕು ಅಂತ ಆಸೆ ಇದ್ದಿದ್ರೆ ನಾನು ಯಾಕೆ ಸೊಸೆ ಅಲ್ಲ ಅಂತ ಒಪ್ಕೋತಿದ್ದೆ ಮೇಡಮ್. ಆಯ್ತಲ್ಲ ಮತ್ತೆ, ಹೋಗು. ನಿನಗಂತ ಇರೋ ಔಟ್ ಹೌಸಲ್ಲಿ ಹೋಗಿ ಮಲ್ಕೋ. ಅದು ಅಪ್ಪ ಅಮ್ಮ ನಾನು ಚಿರೋ ರೂಮಲ್ಲಿ ಮಲ್ಕೋತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಅಲ್ಲಿ ಮಲ್ಕೊಂಡಿಲ್ಲ, ಕೆಲಸದವ್ರ ಕೊನೆಯಲ್ಲಿ ಮಲ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಅವ್ರು ತುಂಬ ನೊಂದ್ಕೋತಾರೆ. ಅದಕ್ಕೆ ಇವತ್ತು ಒಂದಿನ ಚಿರೋ ರೂಮಲ್ಲೆಲ್ಲ ಇಲ್ಲೇ ಎಲ್ಲಾದರೂ ಒಂದು ಕೋಣೆಯಲ್ಲಿ ಮಲ್ಕೋತೀನಿ. ಬೆಳಗ್ಗೆ ಬೇಗ ಎದ್ದು ಕೆಲಸದವ್ರ ಕೊನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ, ನೀನು ಬೆಳಿಗ್ಗೆ ಎದ್ದು ಹೋಗಿ ಔಟ್ ಹೌಸಲ್ಲಿ ಸ್ನಾನ ಮಾಡ್ಕೊಂಡು ಬರೋ ಬದಲು ಈಗಲೇ ಹೋಗಿ ಅಲ್ಲಿ ಮಲ್ಕೋ. ಇವತ್ತಲ್ಲ ನಾಳೆ ನಿಮ್ಮ ಅಪ್ಪಂಗೆ ಈ ಸತ್ಯ ಗೊತ್ತಾಗಲೇಬೇಕಲ್ವಾ? ಇನ್ನು ಎಷ್ಟು ದಿನ ಅಂತ ಈ ಸತ್ಯನ ಮುಚ್ಚಿಡೋಕ್ಕಾಗತ್ತೆ? ನೋಡು, ಏನೇನೋ ನೆಪಗಳು ಕೊಟ್ಟು ಇಲ್ಲಿ ಉಳ್ಕೊಳ್ಳೋದಕ್ಕೆ ನೋಡಬೇಡ. ನಿನ್ನ ಆಟಗಳು ಇವತ್ತೇ ಲಾಸ್ಟು. ನಾಳೆ ನೀನ್ಯಾರೋ ನಾವ್ಯಾರೋ. ಏನು ಹೇಳ್ತಿದ್ದೀರಾ ಮೇಡಮ್? ನಿಮ್ಮ ಅಪ್ಪ ಅಮ್ಮ ಇಲ್ಲಿರೋವರೆಗೂ ನಿನ್ನ ಆಟಗಳು ನಡೆಯುತ್ತೆ. ಆದರೂ ನಿನ್ನ ಮೇಲೆ ನನಗೆ ಯಾಕೋ ಅನುಮಾನ ಕಣೆ. ಅನುಮಾನನ? ಯಾಕೆ? ಅವ್ರನ್ನ ಇಲ್ಲಿಗೆ ಬನ್ನಿ, ನೀವೇ ಬಂದು ಚಿರುನ್ ಕರೀರಿ ಅಂತ ನೀನೇ ಅವ್ರಿಗೆ ಯಾಕೆ ಹೇಳ್ಕೊಟ್ಟಿರಬಾರ್ದು? ಹಾಗೆ ಮಾಡೋದ್ರಿಂದ ನನಗೇನು ಲಾಭ ಮೇಡಮ್? ಆಯ್ತಲ್ಲೇ ಲಾಭ. ಎಲ್ಲರ ದೃಷ್ಟಿಯಲ್ಲಿ ನಿಮ್ಮ ಅಪ್ಪ ಅಮ್ಮ ಕೆಟ್ಟವರಲ್ಲ, ಒಳ್ಳೆಯವರು ಅಂತ ತೋರಿಸಿದ್ದಾಯ್ತಲ್ಲ. ಅದ್ರ ಜೊತೆಗೆ ನೀನು ಊರಿಗೆ ಹೋಗೋ ಥರ ಆಯಿತು. ಜೊತೆಗೆ ಚಿರುನು ಕರ್ಕೊಂಡು ಹೋಗ್ತಿದ್ಯಾ. ಲಾಭ ಅಂದರೆ ಲಾಭ ಕಣೆ. ಇಲ್ಲ ಮೇಡಮ್, ಅವ್ರು ಬರೋದನ್ನಾಗಲಿ ಚಿರೋ ಅವ್ರನ್ನ ಕರೆಯೋದನ್ನಾಗಲಿ ನಂಗೆ ಏನೂ ಗೊತ್ತಿರಲಿಲ್ಲ. ನನ್ನ ನಂಬಿ ಮೇಡಮ್, ಇವತ್ತು ಒಂದೇ ದಿನ ಅಡುಗೆ ಮನೆಯಲ್ಲಿ ಮಲಗ್ತೀನಿ. ಸಾಧ್ಯನೇ ಇಲ್ಲ. ನೀನಿಲ್ಲಿ ಮಲಗೋ ಹಾಗಿಲ್ಲ. ನನ್ನ ಕಣ್ ತಪ್ಪಿಸಿ ಏನಾದರೂ ಅಲ್ಲಿ ಇಲ್ಲಿ ಮಲಗೋದು ನನಗೆ ಗೊತ್ತಾಯ್ತೋ, ದೊಡ್ಡ ರಂಪ ಮಾಡಿಬಿಡ್ತೀನಿ. ಸರ್, ದಯವಿಟ್ಟು ನಮ್ಮ ಅಪ್ಪಂಗೆ ಏನು ಮಾಡಬೇಡಿ. ಅವ್ರ ಸಂಬಳ ನಂಬ್ಕೊಂಡು ನಮ್ಮನೇಲಿ 2 ಜೀವಗಳಿದೆ. ನೀವು ಅವ್ರ ಕೆಲಸ ಕಿತ್ಕೊಂಡ್ಬಿಟ್ರೆ ಅವ್ರ ಜೀವನ ಹೇಗೆ ನಡೆಸ್ತಾರೆ ಸರ್? ಈಗ ಬಂದ್ಯಮ್ಮ ದಾರಿಗೆ? ಏನೋ ಕುಡಿದ ನಶೆಯಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಹೊಟ್ಟೆಗೆ ಹಾಕ್ಕೊಂಡು ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಕ್ಷಮಿಸ್ಬೇಕು ಅಂದರೆ ನಾನು ಹೇಳಿದ ಕೆಲಸ ಮಾಡಬೇಕು. ಈ ಕುಡ್ಕ ಏನಮ್ಮ ಕೆಲಸ ಮಾಡ್ತಾನೆ? ಹೋಗ್ಲಿ ಬಿಡು. ನೋ ಡ್ಯಾಡ್, ನಿಮಗೆ ಬೈದಿರೋನು ಮರ್ಯಾದೆ ಕೊಡದೆ ಮಾತಾಡಿರೋನ್ಗೆ ಶಿಕ್ಷೆ ಕೊಟ್ಟಿಲ್ಲ ಅಂದರೆ ರಾತ್ರಿ ಇಡೀ ನನಗೆ ನಿದ್ದೆನೇ ಬರಲ್ಲ. ಆಯ್ತು ಮಗಳೇ, ಅದೇನು ಶಿಕ್ಷೆ ಕೊಡ್ತೀಯೋ ಕೊಡು. ಅಪ್ಪ ಮಗಳು ಸೇರ್ಕೊಂಡು ಅದೇನು ಆಟ ಆಡ್ತಾ ಇದ್ದೀರಾ? ಆಗಿದ್ದಾಯ್ತು ಅಂತೇಳಿ ಅವನನ್ನ ಕಳಿಸಿ ಅದ್ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ತೊಂದರೆ ಕೊಟ್ಟಿದ್ದು ಅವನು, ನಾವಲ್ಲ. ಅಲ್ಲ ರೀ ಮಾಮ್, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಸುಮ್ಮನೆ ಒಳಗೆ ಹೋಗು. ಏಯ್, ಮಗಳು ಹೇಳಿದ್ಲು ತಾನೇ, ಹೋಗೋಳ್ಗೆ. ಅಪ್ಪ ಮಗಳು ಯಾವತ್ತಾನೆ ನನ್ನ ಮಾತು ಕೇಳಿದ್ದೀರಾ? ಏನಾದರೂ ಮಾಡ್ಕೊಳ್ಳಿ. ಮೇಡಮ್, ನೀವು ಏನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ದಯವಿಟ್ಟು ನಿಮ್ಮ ತಂದೆಗೆ ನಮ್ಮ ಸಾಹೇಬ್ರಿಗೆ ಕೆಲಸ ಕಿತ್ಕೋಬೇಡಿ ಅಂತ ಹೇಳಿ. ಕುಡ್ದಿದ್ದು ಈಗಿಳಿತಾ? ಹ್ಞೂ ಮೇಡಮ್. ನೀನು ಮಾಡಿರೋ ತಪ್ಪಿಗೆ 24 hours ಇವತ್ತಿಂದ ನಾಳೆ ತನಕ ನಮ್ಮ ಮನೆಯಲ್ಲಿ ಆಳ್ ಥರ ಕೆಲಸ ಮಾಡಬೇಕು. ಆಳ್ ಥರ ಅಲ್ಲ ಮಗಳೇ, ಆಳಾಗೇ ದುಡಿಬೇಕು. ಆಯಿತು ಸರ್, ದುಡಿತೀನಿ. ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ. ಮಗಳೇ, ಈಗಿಂದನೇ ಕೆಲಸ ಕೊಡು. ಇವತ್ತು ನಿದ್ರೆಗೆಟ್ಟು ಕೆಲಸ ಮಾಡಲಿ. ಅಫ್ಕೋರ್ಸ್ ಡ್ಯಾಡ್. ನಮ್ಮ ಅಪ್ಪನ ಮರ್ಯಾದೆ ತೆಗ್ದಿರೋ ನಿನ್ನ ಹೇಗೆ ಆಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಎಸ್ ಐ, ನನ್ನ ಟೈಮ್ ಬರಲಿ, ಅಲ್ಲಿವರೆಗೂ ಸೈಲೆಂಟಾಗಿರ್ತೀನಿ. ಬಾರೋ ಒಳಗೆ.
ಏನು ಮೇಡಮ್ ಕೆಲಸ ಅಂದ್ಬಿಟ್ಟು ಊಟ ಟೇಬಲ್ ಕರ್ಕೊಂಡ್ಬಂದಿದ್ದೀರಾ? ಏನು ಕೆಲಸ? ಇವ್ನು ಕುಡ್ದಿದ್ದಾನೆ, ಇವನ್ಗೇನೇ ಕೆಲಸ ಹೇಳ್ತೀಯಾ? ಮಾಮ್, ಇವ್ನು ದಿನ ಕುಡಿತಾನೆ, ಅದೇನು ದೊಡ್ಡ ವಿಷಯ ಅಲ್ಲ. ಬಾ, ಕೆಲಸ ಹೇಳ್ತೀನಿ. ಮೇಡಮ್ ಕುಡ್ದಿದ್ದೀನಿ ನಿಜ, ಆದರೆ ಕುಡಿದ್ರೂ ಕರೆಕ್ಟಾಗಿರ್ತೀನಿ. ಏಯ್ ಮಾತಾಡಿ ಸಾಕು, ಹೋಗಿ ಕೆಲಸ ನೋಡು. ಓಕೆ ಸರ್. ಈ ಮನೆಯಲ್ಲಿ ತೊಟ್ಲು ತೂಗಬೇಕು ಅನ್ನೋದೇ ನನ್ನ ಆಸೆ. ನನಗೆ ಯಾವತ್ತು ನಿಮ್ಮದೇ ಆದ ಒಂದು ಸ್ವಂತ ಮಗು ಇರಬೇಕು ಅಂತ ಅನಿಸ್ಲಿಲ್ಲ. ಈ ಮನೇಲಿ ತೂಗಬಾರದು, ತೂಗೋದಕ್ಕೆ ನಾನು ಬಿಡೋದಿಲ್ಲ. ನಮ್ಮ ಮಕ್ಕಳಾದ್ರೆ ಚಿರು ಮೇಲೆ ಪ್ರೀತಿ ಎಲ್ಲಿ ಕಡಿಮೆ ಆಗುತ್ತೋ ಅಂತ ಮಗುನೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂತು. ಚಿರು ನಿಮಗೆ ತಮ್ಮ ಆದ್ರೆ ನನಗೆ ಮಗನೇ. ಯಾವುದೇ ಕಾರಣಕ್ಕೂ ಚಿರುನ ಮದುವೆ ಆಗೋ ಹುಡುಗಿ ತಾಯಿ ಆಗ್ಬಾರ್ದು. ನೀವು ಅಂದ್ಕೊಂಡ ದೇವತೆಯೇ ಸಂಪೂರ್ಣವಾಗಿ ನಿಮ್ಮ ಮನೆಗೆ ಒಪ್ಪಿಗೆ ಆಗ್ತಾಳೆ. ಈ ಹುಡುಗಿ ಜಾತಕದಲ್ಲಿ ಸಂತಾನ ಭಾಗ್ಯ ಇಲ್ಲ. ನಾನು ಚಿರು ವಿಚಾರ ಅಂತ ಬಂದಾಗ ಈ ನಿನ್ನತ್ತಿಗೆ ಪ್ರಾಣ ಕೊಡೋಕಿಸಿದೆ. ದೇವ್ರು ಕೊಟ್ಟಿರೋ ಮಗ ನೀನೇ ಇರ್ಬೇಕಾದ್ರೆ ಮಗು ಮಾಡ್ಕೋಬೇಕು ಅನ್ನೋ ಆಸೆ ನನಗೆ ಯಾಕೆ ಬರುತ್ತೆ ಹೇಳು? ನಾನು ನಿನ್ನ ತಾಯಿ ಆಗ್ತಾ ಇದ್ದೀನಿ ಅಂತ ಅವಳು ಬಂದು ಮಕ್ಕಳಾಗ್ಲಿ ಅಂತ ನನಗ್ ಬಿಟ್ಟು ಉಪದೇಶ ಕೊಡ್ತಾಳ. ಅವಳು ಯಾವಳು ನನಗೆ ಉಪದೇಶ ಮಾಡಕ್ಕೆ? ಇಷ್ಟು ವರ್ಷ ನಾನು ಈ ಮನೆಗೋಸ್ಕರ ನಮ್ಮ ಚಿರುಗೋಸ್ಕರ ಮಕ್ಕಳು ಮಾಡ್ಕೋತಾ ಇಲ್ಲ ಅಂತ ಎಲ್ಲರೂ ಅನ್ಕೊಂತಾ ಇದ್ದಾರೆ. ಆದ್ರೆ ಅದಕ್ಕೆ ನಿಜವಾದ ಕಾರಣ ಏನು ಅಂತ ನನಗ್ ಮಾತ್ರ ಗೊತ್ತು. ಇಷ್ಟು ವರ್ಷ ನಾನು ಮಕ್ಕಳು ಮಾಡ್ಕೊಳ್ದಿರೋದಕ್ಕೆ ಕಾರಣ ಈ ನನ್ನ ಸೌಂದರ್ಯ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಮಕ್ಕಳು ಮಾಡ್ಕೋತಿಲ್ಲ. ಯಾರು ಏನೇ ಅನ್ಲಿ, ನನ್ನನ್ನ ಬಂಜೆ ಅಂದ್ರೆ ಪರವಾಗಿಲ್ಲ. ಅವನ ಮಾತ ಯಾವುದೇ ಕಾರಣಕ್ಕೂ ಮಕ್ಕಳು ಮಾಡ್ಕೊಳ್ಳಲ್ಲ. ಇದು ನನಗೆ ನಾನು ಮಾಡ್ಕೊಳ್ತಾ ಇರೋ ಶಪಥ. ನನ್ನಲ್ಲಿ ತುಂಬಿ ತುಳುಕ್ತಾ ಇರೋ ಈ ಸೌಂದರ್ಯ ಇನ್ಯಾರಿಗೂ ಇರಬಾರ್ದು. ಯಾಕಂದ್ರೆ ನಂದು ಸ್ವಾರ್ಥ ತುಂಬಿರೋ ಸೌಂದರ್ಯ. ನನಗೆ ಸಿಗದೆ ಇರೋ ಸಂತೋಷ, ನನಗೆ ಸಿಗದೆ ಇರೋ ತೊಟ್ಲು ತೂಗೋ ಭಾಗ್ಯ ಈ ಮನೆಯಲ್ಲಿ ಇನ್ಯಾರಿಗೂ ಸಿಗಬಾರ್ದು. ಅದಕ್ಕೆ ಅಂತ ನಾನು ಆ ರೂಪನ್ನ ನಮ್ಮ ಚಿರುಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ. ಅದೇ ಆ ದೀಪ ಬಂದು ಚಿರುಗ್ ತಗ್ಲ ಹಾಕೊಂಡು. ಆದ್ರೆ ನಾನೀಗ ಅದೇ ಕಾರಣಕ್ಕೂ ಅವರಿಬ್ರು ಒಂದಾಗೋಕ್ ಬಿಡಲ್ಲ. ಅವರಿಬ್ರು ಒಂದಾಗಬಾರ್ದು. ಒಂದಾಗೋಕೆ ನಾನು ಬಿಡಲ್ಲ. ಯಾವುದೇ ಕಾರಣಕ್ಕೂ ನಾನು ಅವರಿಬ್ರು ಒಂದಾಗೋಕ್ ಬಿಡಲ್ಲ. ಅವರಿಬ್ರು ಒಂದಾಗಕ್ ಬಿಡಲ್ಲ. ಒಂದಾಗಬಾರ್ದು. ಅವರಿಬ್ರು ಒಂದಾಗಲ್ಲ. ನನಗ್ ಗೊತ್ತು. ಯಾಕಂದ್ರೆ ಚಿರು ಅವಳನ್ನ ಪರ್ಮನೆಂಟ್ ಆಗಿ ಅವ್ರ ಮನೆಗೆ ಬಿಟ್ಟು ಬರ್ತಾನೆ. ಆಮೇಲೆ ನಾನು ಅನ್ಕೊಂಡಿದ್ದ ಹುಡುಗಿ ಜೊತೆ ಚಿರುಗೆ ನಾನು ಮದ್ವೆ ಮಾಡಿಸ್ತೀನಿ.
ಎಲ್ಲ ನಾನು ಅನ್ಕೊಂಡ ಹಾಗೆ ನಾನು ಅನ್ಕೊಂಡ ಹಾಗೆ ಮಾಡ್ತಿದ್ದೆ